ಎಸ್, ಇವತ್ತಲ್ಲ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಬಿಸಿಲು ರೀ. ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ಇನ್ನು ಕಾರಲ್ಲಿ ಕೂತ್ಕೊಂಡ್ರೆ AC, ಅಲ್ಲಿಂದ ಆಚೆ ಬರ್ತಿದ್ದಂಗೆ ಮತ್ತೆ ಸಿಕ್ಕಾಪಟ್ಟೆ ಬಿಸಿಲು, ಸನ್ಸ್ಟ್ರೋಕ್ ಆಗುವಂಥದ್ದು, ಸ್ಕಿನ್ನು ಡ್ಯಾಮೇಜ್ ಆಗುವಂಥದ್ದು, ಬ್ಲ್ಯಾಕ್ ಆಗುವಂಥದ್ದು, ಮುಖ ಎಲ್ಲ ಕಪ್ಪಾಗುವಂಥದ್ದು. ಸೊ ಹೀಗೆಲ್ಲ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದೆ ಅನಿಸುತ್ತೆ. ಈ ಸನ್ಸ್ಟ್ರೋಕ್ ಆಗಿರ್ಬೋದು ಅಥವಾ ಈ ಬಿಸಿಲಿಗೆ ಚರ್ಮವನ್ನು ಹೇಗೆ ಕಾಪಾಡಿಕೊಳ್ಬೇಕು? ಈ ಕಲರ್ ಥೆರಪಿನಲ್ಲಿ ಏನಿದೆ ಇದಕ್ಕೆ? ಕಲರ್ ಥೆರಪಿನಲ್ಲಿ ತುಂಬ ಥರ ಇದೆ. ಬಟ್ ಏನಂದರೆ ಸ್ಕಿನ್ ಇವಾಗಿನ ಬಿಸಿಲಿಗೆ ಎಲ್ಲ ಥರ ಒಂದು ಸ್ಕಿನ್ ಏನಾಗುತ್ತೆ ಅಂದರೆ ಬ್ಲಾಕ್ ಆಗ್ಬೋದು ಅಥವಾ ಡ್ರೈ ಆಗ್ಬೋದು, ಇಚಿಂಗ್ ಬರ್ಬೋದು, ಈ ಥರ ಎಲ್ಲ. ನೋಡಿ ಇವಾಗ ಸೆಕೆ ಕಾಲ, ಬೆವ್ರು ಜಾಸ್ತಿ ಇರುತ್ತೆ. ಬೆವ್ರು ಜಾಸ್ತಿ ಬಂದರೆ ಇಚಿಂಗ್ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಈ ಕಂಕ್ಳಲ್ಲಿ ಜಾಸ್ತಿ, ತೋಳ್ಸೋದಲ್ಲಿ ಸ್ವೆಟ್ಟಿಂಗ್ ಆದಾಗ ಇದು ಕೆಲವರು ನೋಡಿ ಕೆಲವರಿಗೆ ನೆನ್ಬಿಟ್ಟು ಇಷ್ಟೆಲ್ಲಕ್ಕೂ ಅದೇ ಥರ ಆಗಿರುತ್ತೆ. ತೇವಾಂಶ ಜಾಸ್ತಿ ಇರುತ್ತೆ. ಮತ್ತೆ ತೊಡೆ ಸಂದಿಲೂ ಅಷ್ಟೇನೆ ಇಚಿಂಗ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ಈ ಇಚಿಂಗ್ ಎಲ್ಲ ಟೆಸ್ಟಿಕಲ್ ಪಾರ್ಟ್ಸ್ ಅಲ್ಲೂ ಅಷ್ಟೇ ಗುಳ್ಗುಳೆ ಥರ ಎದ್ಬಿಡುತ್ತೆ. ಅದು ಆ ಬೆವ್ರು ಸೆಲ್ಗೆ ಮತ್ತೆ ಈಟಿಗೆ ಜಾಸ್ತಿ ಇದಾಗ್ಬಿಡುತ್ತೆ. ಇದೆಲ್ಲ ಏಂತಕ್ಕಾಗುತ್ತೆ ಅಂದರೆ ಬಾಡಿಯಲ್ಲಿ ತೇವಾಂಶ ಜಾಸ್ತಿ ಆದಾಗ. ನೋಡಿ ಬಿಸಿಲಲ್ಲಿ ನಾವು ಎಷ್ಟು ಬೆವ್ರು ಸುರಿಸ್ತೀವೋ ಅಷ್ಟು ಒಳಗಡೆ ಇರೋ ಕೆಟ್ಟ ನೀರೆಲ್ಲ ಆಚೆ ಬರ್ತಾ ಇರುತ್ತೆ. ಅದು ಆಚೆ ಬಂದರೆ ಒಳ್ಳೆಯದು. ಬಟ್ ಕೆಲವು ಕಡೆ ಸಾಮಾನ್ಯ ಈ ಕಂಕ್ಳ ಹತ್ರ ಮತ್ತು ತೊಡೆ ಸಂಧಿಗಳಲ್ಲಿ ಪ್ರೈವೇಟ್ ಪಾರ್ಟ್ ಹತ್ರ ಅಲ್ಲಿ ಡ್ರೈ ಆಗಲ್ಲ. ಯಾಕೆಂದ್ರೆ ನಾವು ಹಾಕೊಳ್ಳೋಂಥ ಬಟ್ಟೆಗಳಾಗಿರುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ, ತೇವಾಂಶ ಜಾಸ್ತಿ ಆಗುತ್ತೆ. ಅಲ್ಲಿ ಇಚ್ಚಿಂಗು ಸಹ ಜಾಸ್ತಿ ಬರುತ್ತೆ. ಈ ಇಚ್ಚಿಂಗ್ ಯಾವಾಗ ಜಾಸ್ತಿ ಬರುತ್ತೆ? ತುರ್ಕೆಗಳು ಜಾಸ್ತಿ ಆಗುತ್ತೆ. ಕರೆಕ್ಟ್. ಇಚ್ಚಿಂಗು, ತುರ್ಕೆ, ನೆವೆ ಅಂತಾರಲ್ಲ, ಇಲ್ಲೆಲ್ಲ ಆಗ್ಬಿಟ್ರೆ ಕೆರ್ಕೊಡೋದು ಒಂಥರ ಅನ್ಸ್ಬಿಡುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ನಮಗೆ ಸ್ಪ್ಲೀನ್ ಸ್ವಲ್ಪ ಡ್ಯಾಮ್ನೆಸ್ ಥರ ಆಗಿರುತ್ತೆ. ಅಲ್ಲಿ ಡ್ಯಾಮ್ನೆಸ್ ಆದರೆ ಸ್ಪ್ಲೀನು ಆ ಪಾರ್ಟ್ಗಳಲ್ಲಿ ದೇಹದ ಎಲ್ಲೇ ಪಾರ್ಟು ಇಚ್ಚಿಂಗ್ ಬರುತ್ತೆ ಅಥವಾ ಕಾಲು ಊದ್ಕೊಳ್ಳುತ್ತೆ. ಓಕೆ. ಈ ಥರ ಎಲ್ಲ ಇದ್ದಾಗ ಸ್ಪ್ಲೀನ್ ಡ್ಯಾಮ್ನೆಸ್ ಆಗುತ್ತೆ. ಆ ಸ್ಪ್ಲೀನ್ ಡ್ಯಾಮ್ನೆಸ್ನ ಸ್ಪ್ಲೀನ್ನ ಸ್ಟ್ರೆಂತ್ ಮಾಡೋದಕ್ಕೆ ಇಲ್ಲಿ ಯೆಲ್ಲೋ ಕಲರ್ ಹಾಕೋತೀವಿ. ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್ ಅಂತ ಇಲ್ಲಿ ಎಲ್ಲೋ ಹಾಕೊಂಡ್ರೆ ನಮಗೆ ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ, ಕಡಿಮೆ ಆಗುತ್ತೆ. ನಮಗೆ ಇಚ್ಚಿಂಗು ಕಡಿಮೆ ಆಗುತ್ತೆ. ಕರೆಕ್ಟ್ ತೋರಿಸಿ ಇದು ಇಲ್ಲಿ ಸ್ಪ್ಲೀನ್ ಯೆಲ್ಲೋ ಕಲರ್ ಒಂದೇನಾ? ಯೆಲ್ಲೋ ಕಲರ್ ಈ ಜಾಗದಲ್ಲಿ. ಇಲ್ಲ ಅಂದ್ರೆ ನಿಮಗೆ ಒಂದು 20 ಸಾರಿ ಹಿಂಗೆ ಪ್ರೆಸ್ ಮಾಡಿದ್ರು ಆಗುತ್ತೆ. ಇಲ್ಲಿ ಸ್ಪ್ಲೀನ್ ಇದರಲ್ಲಿ ಓಕೆ 20 ಸಾರಿ ಪ್ರೆಸ್ ಮಾಡಿದ್ರು ಇದಾಗುತ್ತೆ. ಮತ್ತೆ ಒಂದು 3 ದಿನ ಎಲ್ಲೋ ಅಥವಾ 3 ದಿನ ಸ್ಕೈ ಬ್ಲೂನು ಹಾಕೋಬಹುದು. ಇಲ್ಲಿ ಓಕೆ 3 ಡೇಸ್, ಒಂದು 2-3 ವಾರ ಹಾಕಿದ್ರೆ ನಿಮಗೆ ಆ ಇಚ್ಚಿಂಗ್ ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಅದ್ರ ಜೊತೆಗೆ ಸ್ಕಿನ್ ರ್ಯಾಶ್ ಆಗ್ತಾ ಇರುತ್ತೆ. ಬ್ಲಾಕ್ ಆಗೋದು, ಒಂಥರ ಡ್ರೈ ಆಗೋದು, ಬಿಸಿಲಿಗೆ ಹೋದ್ರೆ ಒಂಥರ ಕಲರೇ ಚೇಂಜ್ ಆಗೋದು, ಇಂಥದಕ್ಕೆಲ್ಲ ಒಂದು ಈ ಪರ್ಪಲ್ ಇದೆಯಲ್ಲ, ಈ ಪರ್ಪಲ್ಲು ಬಲಗೈ ಕೀರ್ಬೆರಳು 2ನೇ ಜಾಯಿಂಟ್ಗೆ. ಇದು ಸ್ಕಿನ್ ಜಾಯಿಂಟ್ ಅಂತೀವಿ ಸುಜೋಕೋ ಇದರಲ್ಲಿ. ಈ ಜಾಯಿಂಟ್ಗೆ ಪರ್ಪಲ್ ಅನ್ನ ಹಾಕಿದ್ರೆ ನಿಮಗೆ ಆ ಸ್ಕಿನ್ ಒಂದು ಏನೇ ಇದ್ರೂ ಅದನ್ನ ಮಾಷರ್ ಮಾಡುತ್ತೆ. ಅದ್ರ ಬ್ಲಾಕ್ ಇರ್ಬೋದು, ಒಂಥರ ಕತ್ತು ಸುತ್ತನೂ ಇದಾಗುತ್ತೆ. ಅದಕ್ಕೂ ಈ ಸ್ಕಿನ್ ಜಾಯಿಂಟ್ಗೆ ಪರ್ಪಲ್ ಹಾಕಿದ್ರು ಅದು ಕಡಿಮೆ ಆಗುತ್ತೆ. ಓಕೆ, ಸೂಪರ್. ಅಂದರೆ ಈ ಉರಿ ಬಿಸಿಲಿಗೆ ಸ್ಕಿನ್ ಹೇಗೆ ಕಾಪಾಡ್ಕೊಳ್ಬೇಕು ಅಂತಂದು ಹೇಳಿದ್ರಿ. ಒಂದು ಯೆಲ್ಲೋ ಕಲರು ಮತ್ತೆ ಒಂದು ಪರ್ಪಲ್, ಒಂದು ಸ್ಕೈ ಬ್ಲೂ. ಓಕೆ, ಇದನ್ನ ಮಾಡ್ತಾ ಹೋಗ್ತಾ ಇದ್ರೆ ಒಂದು 2-3 ವಾರ ಡೈಲಿ ಒಂದು 4 ಅವರ್ ಕಲರ್ ಹಾಕೋಬೇಕು. ಒಂದು 3-4 ವಾರ ಹಾಕೊಂಡು ಹೋಗ್ತಾ ಇದ್ರೆ ನಮ್ಮ ಇದನ್ನು ಚರ್ಮನೂ ಚೆನ್ನಾಗಿರುತ್ತೆ. ಬಟ್ ನಮ್ಮಲ್ಲಿ ಇಚ್ಚಿಂಗು ಇರುತ್ತಲ್ಲ, ಆ ಇಚ್ಚಿಂಗು ಯಾಕೆಂದ್ರೆ ಸೆಕೆ ಕಾಲದಲ್ಲೂ ಬರುತ್ತೆ, ಮಳೆಗಾಲದಲ್ಲೂ ಬರುತ್ತೆ, ಚಳಿಗಾಲದಲ್ಲೂ ಬರುತ್ತೆ ಇಚ್ಚಿಂಗು. ಅದು ಏನು ಅಂದ್ರೆ ಸ್ಪ್ಲೀನ್ ಡ್ಯಾಮ್ನೆಸ್ ಆಗೋ ದೆಸೆಯಿಂದ, ವೀಕ್ ಆಗಿರೋ ದೆಸೆಯಿಂದ ಇದು ಅದನ್ನ ಸ್ಟ್ರೆಂತ್ ಮಾಡಿದ್ರೆ ನಾವು ಇಲ್ಲಿ ಯೆಲ್ಲೋ ಕಲರ್ ಹಾಕಿ ಅಥವಾ ಪ್ರೆಷರ್ ಪಾಯಿಂಟ್ ಕೊಟ್ಟು ಅದನ್ನ ನಾವು ಸ್ಟ್ರೆಂತ್ ಮಾಡಿದಾಗ ಸ್ಪ್ಲೀನು ನಮಗೆ ಇಚ್ಚಿಂಗ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ.
ಎಸ್ ಇದು ಬಸವ ಆಕ್ವಾ ಅಕಾಡೆಮಿ ಬಣ್ಣ ಚಿಕಿತ್ಸೆ. ಸೊ ಸರ್ ಹೇಳ್ದಂಗೆ, ನರಸಿಂಹ ಅವ್ರು ಹೇಳ್ದಂಗೆ, ಈ ಬಿಸಿಲನ್ನ ತಡ್ಕೊಳಕ್ಕಾಗದೇ ನಮಗೆ ಸ್ವೆಟ್ಟಿಂಗ್ ಆಗುತ್ತೆ, ಬೆವರು ಬರುತ್ತೆ, ಕಡ್ತ ಬರುತ್ತೆ, ನೆವೆ ತುರಿಕೆ ಅಂತ ಹೇಳ್ತಾರೆ. ಹಾಗೆಲ್ಲ ಆದಾಗ ತೊಡೆ ಸಂದುಗಳೆಲ್ಲ ಆಗಿರ್ಬೋದು, ಕಂಕಳ ಸಂದುಗಳಲ್ಲಿ, ಈ ಕತ್ತಲ್ಲಿ ಇಲ್ಲೆಲ್ಲ ಕೂಡ ಬ್ಲ್ಯಾಕಿಶ್ ಆಗುತ್ತೆ ಮತ್ತು ಕಡ್ತ ಬರುತ್ತೆ, ಸಣ್ಣ ಸಣ್ಣ ಗುಳ್ಳೆಗಳು ಹೇಳುತ್ತೆ. ಹಾಗಾದಾಗ ಸೊ ಇವ್ರು ಹೇಳೋದಲ್ಲ, ಆ ಕಲರ್ನ ಬಳಸ್ಕೊಂಡ್ರೆ ಸಾಕು. ಯೆಲ್ಲೋ ಕಲರು ಮತ್ತು ಒಂದು ಯೆಲ್ಲೋ ಕಲರು ಒಂದು 3 ದಿನ ಯೆಲ್ಲೋ ಕಲರು ಹಾಂ ಈ ಜಾಗದಲ್ಲಿ ಹಾಕಿ, ಇನ್ನೊಂದು 3 ದಿನ ಸ್ಕೈ ಬ್ಲೂ ಹಾಕಿ, ಸೇಮ್ ಜಾಗದಲ್ಲಿ ವಾರಕ್ಕೆ 2 ಸಾರಿ ಒಂದು 20 ಸಾರಿ ಪ್ರೆಸ್ ಮಾಡಿದ್ರೆ ಸಾಕಿಲ್ಲ. ಆಯಿತು. ವಾರಕ್ಕೆ 2 ಸಾರಿ ಆ ಇಚ್ಚಿಂಗ್ ಎಲ್ಲೆಲ್ಲಿ ಇರುತ್ತೋ ಅದೆಲ್ಲ ಕಡಿಮೆ ಕಂಟ್ರೋಲ್ ಬರುತ್ತೆ. ಇನ್ ಸ್ಕಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಕಿನ್ ಜಾಯಿಂಟ್ಗೆ ಇಲ್ಲಿ ಪರ್ಪಲ್ ಹಾಕಿದ್ರೆ ಸಾಕು. ಇದು ಆಕಾಶ ತತ್ವ, ಒಂದು ಫೇಸ್ ನ ಕೊಡುತ್ತೆ ನಮ್ಗೆ. ಇದು ಆಗೋದಕ್ಕೆ ಬಿಡಲ್ಲ, ಬ್ಲಾಕ್ ಆಗೋದಕ್ಕೆ ಬಿಡಲ್ಲ, ಪಿಗ್ಮೆಂಟೇಷನ್ ಇದೆಲ್ಲ ಆಗೋದಕ್ಕೆ ಬಿಡಲ್ಲ. ಪಿಂಪಲ್ ಕೂಡ ಒಳ್ಳೆಯದೇ ಅದು ಅಲ್ಲ. ಎಸ್, ಈ ಥರದ್ದು ಅನೇಕ, ಹೌದಾ, ಓಕೆ, ಈ ಥರದ್ದು ಅನೇಕ ಪ್ರೋಟೋಕಾಲ್ಸು, ಅನೇಕ ಸಮಸ್ಯೆಗಳಿಗೆ ಪರಿಹಾರ ಈ ಬಣ್ಣ ಚಿಕಿತ್ಸೆಯಲ್ಲಿದೆ. ಇದನ್ನು ಒಂದು ಸಲ ತೆಗೆದುಕೊಂಡ್ರೆ ಸಾಕು, ಇಡೀ ಲೈಫ್ ಟೈಮ್ ಇದು ನಿಮ್ಮ ಜೊತೆಲಿ ಇರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಬಂದರೂ ಕೂಡ ಇದರಲ್ಲಿ ಯಾವ ಕಾಯಿಲೆಗೆ ಯಾವ ಬಣ್ಣ ಹಚ್ಚಬೇಕು ಅಂತ ಇದೆ, ಅದನ್ನು ಹಚ್ಕೊಂಡು ನಿಮ್ಮ ಕಾಯಿಲೆಗೆ ವಾಸಿ ಮಾಡ್ಕೊಳ್ಬೋದು. ಈಗ ಸದ್ಯಕ್ಕೆ ಇವತ್ತಿನ ಎಪಿಸೋಡು ಬಿಸಿಲುಗಾಲದಲ್ಲಿ ನಿಮ್ಮ ಚರ್ಮವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದು ಸಿಂಪಲ್ ಕಲರ್ ಪೆನ್ಸಿಲ್ಗಳು.